ಸಂಸಾರ ಹಾಲ ಹಲ ಮೋಹ ಅಂತ ಹೇಳುದು. ಓಕೆ. ಈ ಸಂಸಾರವನ್ನ ಹಾಲಕ್ಕೆ ಹೋಲಿಸ್ತಿದ್ದಾರೆ ಆಚಾರ್ಯರು. ಈ ಸಂಸಾರ ಅನ್ನೋದು ಹಾಲ ಅಂದ್ರೆ ಪಾಯ್ಸನ್, ವಿಷ ಅಂತ. ಓಕೆ. ಅದು ತಿಳಿದೆ ನಾವು ಇದ್ರಲ್ಲಿ ಏನೋ ಮಧುರತೆ ಇದೆ, ಸಿಹಿತನ ಇದೆ ಅಂತೇಳಿ ಮೊದಲನೇ ಶ್ವಾಸದಿಂದ ಕೊನೆ ಶ್ವಾಸದವರೆಗೂ ಈ ಸಂಸಾರದಲ್ಲೇ ಕಳೀತಾ ಇದ್ದೀವಿ. ಮಾನವ ಕೊನೆ ಶ್ವಾಸದವರೆಗೂ ಈ ಸಂಸಾರದಲ್ಲೇ ಕಳೆದು ಬಿಡ್ತಾನ. ಸಂಸಾರದ ಭವ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಷ್ಟೇ, ಅದರಿಂದ ಆಚೆ ಬರೋದು ಹೌದು ಉತ್ತಮ. ಕೊನೆ ಶ್ವಾಸವರೆಗೂ ಸದಾ ಸಂಸಾರದಲ್ಲೇ ಮುಳುಗಿ ತೇಲಾಡ್ತಾ ಇರ್ತಾನೆ. ಓಕೆ. ಸಂಸಾರವನ್ನ ನಮ್ಮ ಕೈಯಲ್ಲಿ ಇಟ್ಕೋಬೇಕು. ಓಕೆ. ಸಂಸಾರದ ಒಳಗಡೆಗೆ ನಾವು ಹೋಗ್ಬಾರ್ದು. ಓಕೆ. ಸಂಸಾರ ಅನ್ನೋದು ಒಂದು ಸುಳಿಯ ರೀತಿಯಲ್ಲಿ ಇರುತ್ತೆ. ಅದು ಓಕೆ. ನಾವು ಅದ್ರಲ್ಲಿ ಸಿಕ್ಕಾಕೊಂಡ್ಮೇಲೆ ಬಿಡ್ಸ್ಕೊಂಬರೋದು ತುಂಬಾ ಕಷ್ಟ. ಅದನ್ನೇ ಎತ್ತಿ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ನಾವ್ ಹೇಳ್ದಂಗೆ ಕೇಳತ್ತೆ ಅದು. ಓಕೆ. ನಾವ್ ಅದ್ರಲ್ಲಿ ಹೋಗಿ ಸಿಕ್ಕಾಕೊಂಡಾಗ ಅದು ಹೇಳ್ದಂಗೆ ನಾವು ಕೇಳ್ಬೇಕು, ಅದು ತಿರುಗಿಸ್ದಂಗೆ ನಾವು ತಿರುಗ್ಬೇಕಾಗತ್ತೆ. ರೈಟಿಗೆ ಟರ್ನ್ ಆಗಂದ್ರೆ ರೈಟಿಗೆ ಟರ್ನ್ ಆಗ್ಬೇಕು, ಲೆಫ್ಟಿಗೆ ಅಂದ್ರೆ ಲೆಫ್ಟಿಗೆ ಟರ್ನ್ ಆಗ್ಬೇಕು, ಕುತ್ಕೋಬೇಕು, ಎದ್ದೇಳ್ಬೇಕು. ಆಮೇಲೆ ಕತೆ ಆ ಸಂಸಾರವನ್ನ ನಾವು ಕೈಯಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಇಲ್ಲ ಅಂದ್ರೆ ಅದು ವಿಷದ ಸಮಾನ ಅಂತ ಹೇಳ್ತಿದ್ದಾರೆ ಆಚಾರ್ಯ. ಹಾಗಾಗಿ ಪರಮಾತ್ಮ ನಿಜಕ್ಕೂ ಈ ಒಂದು ಅದ್ಭುತವಾದಂತಹ ಸೃಷ್ಟಿಯನ್ನ ನಿರ್ವಹಣೆ ಮಾಡಿ ಅದರಲ್ಲಿ ಇಷ್ಟು ಟೆಕ್ನಾಲಜಿಯನ್ನ ಕೊಟ್ಟಿದ್ದಾನೆ ನಮ್ಗೆ. ಅದನ್ನ ಉಪಯೋಗಿಸ್ಕೊಂತ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡಿಬೇಕು. ಅದು ಬಿಟ್ಟು ನಾವು ಯಾವಾಗ್ಲೂ ಈ ಸಂಸಾರದಲ್ಲೇ ಇದ್ದೋಗಿ ಈ ಪುನರಪಿ ಜನನಂ ಪುನರಪಿ ಮರಣ, ಇದು ತಗದು ಮಾನವನಿಗೆ. ಇದನ್ನೇ ಸ್ವಾಮಿ ಭಗವದ್ಗೀತೆಯಲ್ಲಿ ದೈವಿಯೇಶು ಗುಣಮಾಯಿ ಮಮಮಾಯ ದುರದಯ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ದೈವಿ ಶಕ್ತಿಯಿಂದ ಹೊರ ಬಂದಿರುವಂತಹ ಈ ಮಾಯೆಯಿಂದ ತಪ್ಪಿಸ್ಕೊಳ್ಳೋದು ಯಾರಿಂದಾನೂ ಸಾಧ್ಯ ಇಲ್ಲ, ತುಂಬಾ ಕಷ್ಟ. ಆದ್ರೆ ಇದಕ್ಕೆ ಒಂದು ಮಾರ್ಗ ಇದೆ, ಉಪಾಯ ಇದೆ. ಆ ಉಪಾಯ ಏನು ಅಂತಂದ್ರೆ, ಯಾರು ನನಗೆ ಸರೆಂಡರ್ ಆಗ್ತಾನೋ, ಯಾರು ನನ್ನ ಮಾರ್ಗದಲ್ಲಿ ಹೋಗುವಂತ ಪ್ರಯತ್ನ ಮಾಡ್ತಾನೋ ಅಂತವನ್ಗೆ ನಾನು ತುಂಬಾ ಬಲು ಸುಲಭ ಅಂತ ಹೇಳಿದ್ದಾರೆ. ಅವನು ನನ್ನನ್ನೇ ಸೇರುತ್ತಾನೆ.